ನಮಗೆ ಮನಸ್ಸು ಎಲ್ಲಿದೆ ಅಂದರೆ ತಲೆ ಮೆದುಳು ತೋರಿಸ್ತೀವಿ ಅಲ್ಲಮ್ಮ, ಎಲ್ಲಿದೆ ಅಂದರೆ ತಲೆ ತೋರಿಸ್ತೀವಿ, ಸತ್ಯ ಕೂಡ. ಆದರೆ ಮನಸ್ಸು ಮೆದುಳು ಅಂತಕ್ಕಂಥದ್ದು ತಲೆಯಲ್ಲಿ ಇದೆ ಅಂತ ಇದು ಜ್ಞಾಪಕ ಎಲ್ರಿಗೂ ಚೆನ್ನಾಗಿದೆ. ಆದರೆ ಆರೋಗ್ಯ ಚೆನ್ನಾಗಿರೋಕ್ಕೆ ನಮ್ಮ ತಲೆಯ ಕೆಳಗಡೆ ಇರತಕ್ಕಂಥ ಕುತ್ತಿಗೆ ಅದಕ್ಕೆ ಮುಖ್ಯ ಆಗುತ್ತೆ ಅಂತ ಬಿಟ್ಟು, ಅದನ್ನು ಯಾರು ಗಮನಿಸಿದೀವಮ್ಮ? ನಮ್ಮ ತಲೆ ಯಾವುದರ ಮೇಲೆ ಇದೆ, ಯಾವುದರ ಮೇಲಿದೆ ಅಂದರೆ ಇದು ಹೆಂಗಿದು ಉತ್ತರ ಇವತ್ತು ಏನಾದ್ರು ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನಿಮ್ಮ ತಲೆ ಯಾವುದರ ಮೇಲಿದೆ ಅಂದರೆ ಕುತ್ತಿಗೆ ಮೇಲೆ ಕೂತಿದೆ. ಈ ಕುತ್ತಿಗೆ ಇದೆಯಲ್ಲ, ಇದು ನಿಮ್ಮ ಪ್ರತಿಯೊಂದಕ್ಕೂ ಉತ್ತರ ಕೊಡೋದಕ್ಕೆ. ನಿಮಗೆ ರೋಗ ಬರಬಾರ್ದು, ನೆಮ್ಮದಿಯಾಗಿರಬೇಕು, ಒಳ್ಳೆ ನಿದ್ದೆ ಬರಬೇಕು, ಕಾಯಿಲೆ ಅನ್ನೋದು ಹತ್ರನೇ ಸುಳಿಬಾರ್ದು, ಇದೆಲ್ಲವನ್ನು ಬೇಡ ಅಂದರೆ ನಿಮ್ಮ ಕುತ್ತಿಗೆಯನ್ನು ನೀವು ಗುರುತಿಸ್ಕೊಳ್ಳದೆ ಬರೇ ಮೆದುಳು ತೋರಿಸ್ಕೊಂಡು, ತಲೆ ತೋರಿಸ್ಕೊಂಡು, ಹೃದಯ ತೋರಿಸ್ಕೊಂಡು ಬರೇ ಮಾತಾಡ್ತಾ ಇದ್ದರೆ ಜೀವನ ಎಲ್ಲ ರೋಗಿಗಳೇ. ಈಗ ಏನು ಅರ್ಥ ಆಯ್ತಮ್ಮ? ತಲೆ ಕುತ್ತಿಗೆ ಮೇಲೆ ಕೂತಿದೆ, ಅದು ಗೊತ್ತು, ಸರಿ ರೀ, ಗೊತ್ತೈತೆ ಸರಿ, ಈಗ ಅದನ್ನ ಯಾಕೆ ಗುರುತಿಸ್ಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಮ್ಮ? ಮೆದುಳಿನ ಬಳ್ಳಿ, ಮೆದುಳಿನ ಬಳ್ಳಿ ಅಂದರೆ ಕತ್ತಿನ ಹಿಂಭಾಗ ಮಧ್ಯದಲ್ಲಿ ಒಂಥರ ಓಣಿ ಥರ ಇದೆ, ನೋಡ್ಕೊಳ್ಳಿ, ಹೌದಲ್ಲಮ್ಮ? ಆ ಓಣಿ ಅಂತಕ್ಕಂಥ ವಿಚಾರ ಯಾಕೆಂದ್ರೆ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಅದನ್ನು ಯಾವುದೇ ಒಂದು ವಿಷಯದಲ್ಲಿ ಕೂಡ ನಾವು ಮಾತಾಡಬೇಕಾಗಲಿ, ಕೆಲಸ ಮಾಡಬೇಕಾಗಲಿ, ಪುಸ್ತಕ ಓದಬೇಕಾಗಲಿ, ಯೋಚನೆ ಮಾಡಬೇಕಾಗಲಿ, ಪ್ರತಿಯೊಂದಕ್ಕೂ ತಲೆ ಬಗ್ಗಿಸ್ತೀವ, ನೆಟ್ಕಿಟ್ಕೊಂಡಿರ್ತೀವಮ್ಮ, ಬಗ್ಗಿಸ್ತೀವಿ. ಈಗ ಬೆಳಿಗ್ಗಿಂದ ಸಾಯಂಕಾಲ ತನಕ ನಿಮ್ಮ ಟೈಮ್ನ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಎಷ್ಟು ಗಂಟೆ ಟೈಮು ನಾವು ತಲೆಯನ್ನು ನೇರವಾಗಿ ಎತ್ತಿರ್ತೀವಿ? ಇದಕ್ಕೆ ದಯವಿಟ್ಟು ಯಾರು ಉತ್ತರ ಕೊಡಿ. ಎಷ್ಟು? 24 ಗಂಟೆಯಲ್ಲಿ 6 ಗಂಟೆ ಬಿಟ್ಬಿಡಿ, ಬೇಡ 12 ಗಂಟೆ ಇಟ್ಕೊಳ್ಳೋಣ, 8 ಗಂಟೆ ಸೈಡ್ಗೆ ಹಾಕೋಣ. ಯಾಕೆ? ಅದು ನಮ್ಮ ಕೈಗೆ ಸಿಕ್ಕಲ್ಲ, ನಿದ್ದೆ ಮಾಡಿರ್ತೀವೋ ಏನೋ ಒಂದು ಮಾಡಿರ್ತೀವಿ, ಹೌದಮ್ಮ? ಇನ್ನು 8 ಗಂಟೆ ಕಳೆದ ಮೇಲೆ ಇನ್ನೆಷ್ಟು? 16 ಗಂಟೆ ಉಳೀತು. ಈ 16 ಗಂಟೆಯಲ್ಲಿ ಎಷ್ಟು ನಿಮಿಷಗಳು, ಗಂಟೆಗಟ್ಟಲೆ ಬೇಡ, ಎಷ್ಟು ನಿಮಿಷಗಳು ನಿಮ್ಮ ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಳೋಕ್ಕಾಗಿದೆ ಕೌನ್ಸಿಲಿಂಗ್ ಮಾಡಿ ಒಂದು ದಿನಕ್ಕೆ? ನಿಮ್ಮ ಮಕ್ಕಳು ಎಷ್ಟು ಸಮಯ ಕುತ್ತಿಗೆಯನ್ನು ನೇರವಾಗಿ ಇದ್ಕೊಂಡು ಇರ್ತಾರೆ ಅನ್ನೋದು ಕೌನ್ಸಿಲಿಂಗ್ ಮಾಡಿ ನೋಡಿ. ಮಗುಗೆ ಏನೆಲ್ಲ ಬಂದಿದೆ ಅನಾರೋಗ್ಯ, ನಿಮಗೇನೆಲ್ಲ ಬಂದಿದೆ ಅನಾರೋಗ್ಯ, ಅಲ್ಲೇ ನೀವೇನೇ ಪೆನ್ನು ಪೇಪರ್ ತಗೊಂಡು ಬರ್ಕೋಬೋದು ಏನೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ. ಎಲ್ಲಿದೆ ಇದು? ನಮ್ಮ ಕುತ್ತಿಗೆಯಲ್ಲಿ ನಮ್ಮ ರೋಗ, ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ನಿದ್ದೆ, ನಮ್ಮ ಕನಸು ಎಲ್ಲವೂ ಕೂಡ, ಭವಿಷ್ಯ ಎಲ್ಲವೂ ಅಡಗಿದೆ ನಮ್ಮ ಕುತ್ತಿಗೆಯಲ್ಲಿ. ಈಗ ಕುತ್ತಿಗೆಗೆ ಏನು ಮಾಡುವುದು? ಪೂಜೆ ಮಾಡುವುದಾ? ನೈವೇದ್ಯ ಮಾಡುವುದಾ? ಏನಮ್ಮ, ಏನು ಮಾಡಬೇಕೀಗ? ಎಲ್ಲ ಕುತ್ತಿಗೆಲಿದೆ ಅಂತ ಹೇಳಿದ್ಮೇಲೆ ಈ ಕುತ್ತಿಗೆಗೆ ನಾವೇನು ಮಾಡೋದು? ಪೂಜೆ ಮಾಡೋದಾ? ಮಂತ್ರ ಹೇಳೋದಾ? ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಈ ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಎಷ್ಟು ಬೇಜವಾಬ್ದಾರಿಯಾದ ವಿಚಾರ ಬರುತ್ತೆ ಗೊತ್ತಾ? ಇದೇನ್ರಿ ಇದು? ಕುತ್ತಿಗೆಗೆ ಏನು ಮಾಡೋದು ನಾವು? ದೇವ್ರು ಕೊಟ್ಟಿರೋದಲ್ವಾ ಅಂತ ಸೈಡ್ಗೆ ಹಾಕಿದ್ರೆ ಅನುಭವಿಸೋರು ಯಾರು? ನಾವೇನೆ. ಆದರೆ ಆ ಕುತ್ತಿಗೆಯನ್ನು ಎಷ್ಟರ ಮಟ್ಟಕ್ಕೆ ನಾವು ಬಳಸ್ಕೊಂಡಿದ್ದೀವಿ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕು ಅಲ್ವಮ್ಮ? ಅದು ಗೊತ್ತಿದ್ದ ಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೀನು ಯಾವಾಗಲೇ ಆಗಲಿ ಕೂತ್ಕೋಬೇಕಾದ್ರೆ ಊಟ ಮಾಡುವಾಗ ಒಂದು ಸಮಯ ಬಿಟ್ಟು ಇನ್ನು ಮಿಕ್ಕದ ಸಮಯದಲ್ಲೆಲ್ಲ ನಿಮ್ಮ ಕುತ್ತಿಗೆಯನ್ನು ಗಮನಿಸಬೇಕಾದದ್ದು ನಿಮ್ಮ ದೇಹದ ಧರ್ಮ ಅಂತ ತಿಳ್ಕೋಬೇಕು. ಅದಕ್ಕೆ ಇವತ್ತೊಬ್ಬರು ಮಾಡ್ರನ್ ಹೀರೋಯಿನ್ ಎಲ್ರಿಗೂ ತುಂಬ ಪರಿಚಯ ಆಗಿರ್ತಕ್ಕಂಥ ಪೇಪರ್ ನೋಡಿ ತುಂಬ ಖುಷಿ ಆಯಿತು ನನಗೆ. ಏನು ಅಂದರೆ ಇವತ್ತು ಪೇಪರ್ ನೋಡಿ ಗೊತ್ತಾಗತ್ತೆ, ನಾನು ನನ್ನ ದೇಹನ ಮಿಷನ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೀರೋಯಿನ್ ಮಾತಾಡಿರೋದು ಗೊತ್ತಾಯ್ತು ಗುರುಜಿ. ಮಿಷನ್ ಅನ್ಕೊಂಡ್ಬಿಟ್ಟಿದೆ. ಈಗ ಗೊತ್ತಾಯ್ತು ನನಗೆ, ಎಲ್ಲೆಲ್ಲೋ ಮುರ್ಕತೈತೆ ಈಗ ದೇಹ, ನನಗೆ ದುಡ್ಡು ಬೇಡ, ಈಗ ರೆಸ್ಟ್ ಬೇಕು ಅನ್ನೋದು ಈಗ ಪ್ರಜ್ಞೆ ಬಂತು ಅಂತ ಭಗವಂತನ ಮೇಲೆ ಭಾರ ಹಾಕಿ ಮಾತಾಡ್ತಾ ಹುಡುಗಿ. ಎಷ್ಟು ಅದ್ಭುತವಾದ ವಿಚಾರ ಏನಮ್ಮ? ಹೌದು ಅಲ್ವಾ? ನಾನು ದುಡಿಯೋದೇ ನನ್ನ ಕರ್ತವ್ಯ ಅಂತ ಹಗಲು ರಾತ್ರಿ ದುಡ್ದು ಕೊನೆಗೆ ಇವಾಗ ಡ್ಯಾಮೇಜ್ ಆಯಿತು ನನ್ನ ದೇಹ. ಇವಾಗ ನನಗೆ ದುಡ್ಡು ಕೊಡೋದೇ ಯಾವುದೇ ಕಾರಣಕ್ಕೂ ದುಡ್ಡು ಮುಖ್ಯ ಅಲ್ಲ, ನನ್ನ ದೇಹ ಮುಖ್ಯ. ಈಗ ಅರ್ಥ ಆಯಿತು. ಆಕ್ಸಿಡೆಂಟ್ ಆದಾಗ ಹೀಗೆ ಜೀವನದಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗುತ್ತೋ ಅಲ್ಲಿವರೆಗೂ ಅದು ಸರಿನಾ ಇದು ಸರಿನಾ ಅನ್ನೋ ಮಟ್ಟಕ್ಕೆ ಹೋಗ್ತಿರ್ತೀವಿ. ಒಂದು ಸಲ ಜೀವನದಲ್ಲಿ ಒಂದು ಆಕ್ಸಿಡೆಂಟ್ ಆದರೆ, ಆಕ್ಸಿಡೆಂಟ್ ಅಂದರೆ ರೋಡಲ್ಲಿ ಆಗಬೇಕು ಅಂತಲ್ಲ, ಮನಸ್ಸಿಗೆ ಆಕ್ಸಿಡೆಂಟ್ ಆಗಿ ಏನೋ ಕಳ್ಕೊಂಡ್ರೆ, ದುಃಖದಲ್ಲಿ ಸಿಕ್ಕಾಕ್ಕೊಂಡ್ರೆ, ಆ ಒಂದು ಆಕ್ಸಿಡೆಂಟಿಂದ ನೀವು ಹೊರಗೆ ಬರೋಕ್ಕಾಗಲ್ಲ.